ರಕ್ತ ಸುರ್ಸಿ ವಿಡಿಯೋ ಮಾಡ್ತಿದ್ದಾನೆ. ಗ್ರೇಟ್ ಶಿಶಿರ್. ಪಾರ್ಟ್ನರ್ ಜೊತೆ ಬಂದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ನಾವು ವಿಡಿಯೋ ಹಾಕೋದಿಲ್ಲ ಬಡ್ಡಿ ಮನೆ. ಸೊ ಗೈಸ್, ಫೈನಲ್ ಇಟ್ಸ್ ಹ್ಯಾಪ್ನಿಂಗ್. ನಾನು ತುಂಬ ಟೈಮ್ ಆಯಿತು ಒಂದು ವಿಲಾಗ್ ಮಾಡಬೇಕಂತ ಇದ್ದೆ, ಬಟ್ ಮಾಡೋಕ್ಕಾಗಿರಲಿಲ್ಲ. ನಮ್ಮ ಊರು ಹೊನ್ನಾವರ ಇಸ್ ಒನ್ ಆಫ್ ದ ಫೈನೆಸ್ಟ್ ಟೂರಿಸಮ್ ಪ್ಲೇಸ್. ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಇದೆ, ಬಟ್ ಅಲ್ಲಿಂದ ಸ್ಟಾರ್ಟ್ ಮಾಡೋಕ್ಕಾಗಿರಲ್ಲ ನನಗೆ. ಇವತ್ತು ನಾವು ಕೊಡಚಾದ್ರಿ ಹೋಗಬೇಕು ಅಂತ ಬಂದಿದ್ದೀವಿ. ನಾನು ಮತ್ತು ನನ್ನ ಸ್ಕೂಲ್ ಫ್ರೆಂಡ್ಸ್ ಒಂದು 3 ಜನ ಸೇರಿಕೊಂಡು ಕೊಡಚಾದ್ರಿ ಹೋಗೋಣ ಅಂತ ನಾವು ಬಂದ್ವಿ ಇವತ್ತು. ಕೊಲ್ಲೂರಿಂದ ನಾವು ಜೀಪ್ ತೊಗೊಂಡ್ವಿ. ಕೊಲ್ಲೂರಿಗೆ ನಾವು ಕಾರ್ ಪಾರ್ಕ್ ಮಾಡಿ ಅಲ್ಲಿಂದ ನಾವು ಜೀಪಲ್ಲಿ ಬಂದ್ವಿ. ಸೊ ಇದು ಚೆಕ್ ಪಾಯಿಂಟ್. ಈಗ ಚೆಕ್ ಪಾಯಿಂಟಲ್ಲಿ ನಮ್ಮ ಬ್ಯಾಗಲ್ಲಿ ಏನೇನಿದೆ, ಪ್ಲಾಸ್ಟಿಕ್ಸ್ ಏನೇನಿದೆ ಅಂತೆಲ್ಲ ಬರ್ಕೊತಾರೆ. ಮೇಲೆ ಹೋಗಿ ಕೆಳಗಡೆ ಬರಬೇಕಾದ್ರೆ ಸೇಮ್ ಐಟಮ್ಸ್ ಇರಬೇಕು, ಇಲ್ಲಾಂದರೆ ಅಲ್ಲೇನೋ ನಾವು ಡಿಸ್ಪೋಸ್ ಮಾಡಿ ಬರಬಾರ್ದು ಅಂತ ಇಲ್ಲಿ ಚೆಕ್ ಪೋಸ್ಟ್ ಅಲ್ಲೆಲ್ಲ ಚೆಕ್ ಮಾಡ್ತಾರೆ. ಕ್ಯಾಮ್ರಾ ಇದ್ದರೆ ಕ್ಯಾಮ್ರಾ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿಂದ ನೀವು ಜೀಪಲ್ಲಿ ಹೋಗಬೇಕು, ಓನ್ ವೆಹಿಕಲ್ ಹೋಗೋಕ್ಕಾಗಲ್ಲ, ಬಿಕಾಸ್ ರೋಡ್ ಕಂಡೀಷನ್ ತುಂಬ ಕೆಟ್ಟದಾಗಿದೆ. ಇಲ್ಲಿ ನಿಮಗೆ ಟ್ರೆಕ್ಕಿಂಗ್ ಆಪ್ಷನ್ ಕೂಡ ಇದೆ. ಟ್ರೆಕ್ಕಿಂಗ್ ಮಾಡೋದಿದ್ದರೆ ನಿಟ್ಟೂರು ಹತ್ರ ಬಂದು ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಅಲ್ಲಿಂದ ನೀವು ಟ್ರೆಕ್ ಕೂಡ ಮಾಡ್ಬೋದು. ನಾವು ಟ್ರೆಕ್ಕಿಂಗ್ ಮಾಡಬೇಕಂತ ಇದ್ವಿ, ಬಟ್ ಮಳೆ ಬರೋ ಥರ ಇದೆ ಮತ್ತು ತುಂಬ ಕಷ್ಟ ಆಗುತ್ತೆ ಅಂದ್ಕೊಂಡು ನಾವು ಜೀಪಲ್ಲಿ ಬಂದ್ವಿ. ನೀವು ಟ್ರೆಕ್ಕಿಂಗ್ ಮಾಡಿದ್ರೆ ನಿಮಗೆ ಅಲ್ಲಿ ಹಿಡ್ಲೆಮನೆ ಫಾಲ್ಸ್ ಅಂತ ಒಂದು ಫಾಲ್ಸ್ ಸಿಗುತ್ತೆ, ಬಟ್ ನಾವು ಜೀಪಲ್ಲಿ ಬಂದರೆ ನಮಗೆ ಹಿಡ್ಲೆಮನೆ ಫಾಲ್ಸ್ ಸಿಗೋಲ್ಲ. ಸೀದಾ ನಮಗೆ ಮೇಲ್ಗಡೆ ಒಂದು ವ್ಯೂ ಪಾಯಿಂಟ್ ಇದೆ, ಒಂದು ಪಾಯಿಂಟಲ್ಲಿ ಹೋಗಿ ನಮಗೆ ಡ್ರಾಪ್ ಮಾಡ್ತಾರೆ. ಅಲ್ಲಿಂದ ನಾವು ಮತ್ತೆ 1.5 ಕಿಲೋಮೀಟರ್ ಮತ್ತು ಟ್ರೆಕ್ ಮಾಡಬೇಕು. ಹಾಗಾಗಿ ನಾವೀಗ ಜೀಪಲ್ಲಿ ಹೋಗ್ತಾ ಇದ್ದೀವಿ. ಸೊ ಈ ಜೀಪಲ್ಲಿ ನಾವು ಹೋಗ್ತಾ ಇದ್ದೀವಿ. ಇದರಲ್ಲಿ ಆಲ್ಮೋಸ್ಟ್ 8 ಜನ. ಸೊ ಶೇರಿಂಗಲ್ಲಿ ಹೋಗ್ತಾ ಇದ್ದೀವಿ ನಾವು. ಒಬ್ಬರಿಗೆ ಪರ್ ಹೆಡ್ 470 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಶೇರಿಂಗಲ್ಲಿ ನಾವು ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ನಾವು ಹೋಗೋಣ. ಈಗ ಮೇಲೆ ಹೋಗಿ ಯಾವ ಥರ ಇದೆ ಅಂತ ನನಗೆ ಪ್ಲೇಸ್ ತೋರಿಸ್ತೀನಿ. ನೀವು ಇನ್ ಕೇಸ್ ಓನ್ ವೆಹಿಕಲಲ್ಲಿ ಬಂದರೆ ಇದು ಲಾಸ್ಟ್ ಪಾಯಿಂಟ್. ಇದಾದಮೇಲೆ ನೀವು ಗಾಡಿ ತೊಗೊಂಡು ಹೋಗೋಕ್ಕಾಗಲ್ಲ. ಸೊ ನೀವು ಇಲ್ಲೇ ಗಾಡಿನ ಪಾರ್ಕ್ ಮಾಡಿ ಹೋಗಬೇಕಾಗತ್ತೆ. ಬಟ್ ಇಲ್ಲಿ ನಿಮಗೆ ಜೀಪ್ ಸಿಗಲ್ಲ. ಹಾಗಾಗಿ ನೀವು ಜೀಪಲ್ಲಿ ಹೋಗಬೇಕು ಅಂದರೆ ನೀವು ನಿಟ್ಟೂರಲ್ಲಿ ನೀವು ಗಾಡಿನ ಪಾರ್ಕ್ ಮಾಡಿ ಅಲ್ಲಿಂದ ಜೀಪಲ್ಲಿ ಬರ್ಬೋದು. ಇಲ್ಲಿ ತನಕ ಬಂದುಬಿಟ್ರೆ ನಿಮಗೆ ಆಮೇಲೆ ನಡ್ಕೊಂಡು ಹೋಗ್ಬೇಕು ಮೇಲೆ ತನಕ. ಹಾಗಾಗಿ ಇಟ್ಸ್ ಬೆಟರ್ ನೀವು ನಿಟ್ಟೂರು ಅಥವಾ ಕೊಲ್ಲೂರಲ್ಲಿ ಗಾಡಿನ ಪಾರ್ಕ್ ಮಾಡಿ ಜೀಪಲ್ಲಿ ಬರೋದು. ಈಗ ಹೋಗೋಣ, ಲೆಟ್ಸ್ ಗೋ. ಫೈನಲಿ ಪೀಕ್ ಪಾಯಿಂಟಿಗೆ ಬಂದು ರೀಚ್ ಆಗಿದ್ದೇವೆ. ಸೊ ಜೀಪ್ ಇಲ್ಲಿ ತನಕ ಮಾತ್ರ ಬರೋದು. ಇದಾದಮೇಲೆ ನಾವು ಮತ್ತೆ 1.5 ಕಿಲೋಮೀಟರ್ ಇಲ್ಲಿಂದ ವಾಕ್ ಮಾಡಬೇಕು. ಬಟ್ ಟ್ರೆಕ್ಕಿಂಗ್ ಬರಬೇಕಂತ ಆ್ಯಕ್ಚುಲಿ ನಾವು ಡಿಸೈಡ್ ಮಾಡಿದ್ದು, ಬಟ್ ನಾವು ಟ್ರೆಕ್ಕಿಂಗ್ ಕ್ಯಾನ್ಸಲ್ ಮಾಡಿ ಆದಮೇಲೆ ಜೀಪಲ್ಲಿ ಬರೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ನಾನು ಅಂದ್ಕೊಂಡೆ ಜೀಪಲ್ಲಿ ಹೋದರೆ ಅಷ್ಟು ಚೆನ್ನಾಗಿರಲ್ಲ, ಟ್ರೆಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ನನಗೆ ಈಗ ಜೀಪಲ್ಲಿ ಬಂದಾದಮೇಲೆ ನನಗೆ ಐ ಫೀಲಿಂಗ್ ವೆರಿ ಗುಡ್. ಯಾಕಂದರೆ ಇಟ್ ವಾಸ್ ಒನ್ ಆಫ್ ದ ಬೆಸ್ಟೆಸ್ಟ್ ರೈಡ್. ನೀವು ಇನ್ ಕೇಸ್ ಕೊಡಚಾದ್ರಿ ಬಂದರೆ ಟ್ರೆಕ್ಕಿಂಗ್ಗಿಂತ ಜೀಪಲ್ಲೇ ಬನ್ನಿ. ಇಟ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್, ವರ್ತ್ ರೈಡಿಂಗ್ ಇಯರ್. ಈಗ ನಾವು ಪೀಕ್ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಪೀಕ್ ಪಾಯಿಂಟಲ್ಲಿ ನಾನು ವೀಡಿಯೋಸ್ನ ಮತ್ತೆ ನಾನು ಕವರ್ ಮಾಡ್ತೀನಿ. ನನಗೆ ಬೇಡ, ನೀ ತಿನ್ನ, ನಂಗೆ ಬೇಡ. ಮತ್ತೆ ಫೋಟೋ ತೆಗಿ. ಇವನು ಸ್ಟೈಲ್ ಮಾಡ್ತಾ ಇದ್ದಾನೆ ಗಾಗಲ್ಸ್ ಹಾಕೊಂಡು.
ವೀಡಿಯೋ ಮಾಡ್ತೀನಿ ನನಗೆ ಗೊತ್ತು, ಅದಕ್ಕೆ ಸುಮ್ಮನೆ ಎದುರುಗಡೆ ಬಂದ್ಕೊಂಡು ಸ್ಟೈಲ್ ಮಾಡ್ತಾ ಇದ್ದಾನೆ. ಇಲ್ಲಿ ಕೂಡ ಟೆಂಪಲ್ ಇದೆ. ನೀವು ಇನ್ ಕೇಸ್ ಈ ಟೆಂಪಲ್ಗೆಲ್ಲ ಹೋಗೋದಾದರೆ ನಾನ್ ವೆಜ್ ತಿನ್ಕೊಂಡು ಬರಬೇಡಿ, ವೆಜ್ಜಲ್ಲೇ ಬನ್ನಿ. ಬೆಳಗ್ಗೆ ಸ್ನಾನ ಮಾಡಿಕೊಂಡು ಎಲ್ಲ ರಿಚುವಲ್ಸ್ನ ಫಾಲೋ ಮಾಡಿ. ಇಲ್ಲಿ ಕೂಡ ಒಂದು ಟೆಂಪಲ್ ಇದೆ. ಬಟ್ ಈಗ ಟೈಮ್ ಈಗ 8:30ಗೆ ಈ ಥರ ವೆದರ್ ಇದೆ ಇಲ್ಲಿ. ನಾನು ಅವ್ರಿಗೆ ಕೇಳಿದೆ, ನೀವು 12 ಗಂಟೆಗೆ ಬಂದರೂ ಸೇಮ್ ವೆದರ್ ಇರುತ್ತೆ, ಇದೇ ಥರ ಫಾಗ್ ಇರುತ್ತೆ, ಫುಲ್ ಕವರ್ ಆಗಿರುತ್ತೆ. ಇಲ್ಲೊಂದು ಕಮಂಡಲ ತೀರ್ಥ ಅಂತ ಇದೆ. ಸೊ ಇದು ದೇವ್ರದ್ದು. ಅದಾದಮೇಲೆ ನಾಗತೀರ್ಥ, ನೋ ಎಂಟ್ರಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸ್ಪಾಟ್. ನನಗೆ ಇಲ್ಲಿ 1 ಕಿಲೋಮೀಟರ್ ಟ್ರೆಕ್ ಮಾಡಿ ಸುಸ್ತಾಗ್ತಾ ಇದೆ. ಇನ್ನು ನಾನು 5 ಕಿಲೋಮೀಟರ್ ಟ್ರೆಕ್ ಮಾಡಿದರೆ ಮೋಸ್ಟ್ಲಿ ಮೇಲೆ ಬರ್ತಿರಲಿಲ್ಲ ಅನಿಸ್ತದೆ. ಆ್ಯಕ್ಚುಲಿ ಬ್ಯಾಗ್ ತಂದಿದ್ದು ವೇಸ್ಟ್ ಆಯಿತು. ನಿಮ್ಗೆ ಹೇಳಿದ್ರೆ ಅರ್ಥ ಆಗಿಲ್ಲ. ಸ್ವಲ್ಪ ದೊಡ್ಡವ್ರು ಹೇಳಿದ್ದು ಕೇಳಬೇಕು ನೀವು. ನಾವು ಬ್ಯಾಗಲ್ಲಿ ರೈನ್ ಕೋಟ್ಸ್ ಎಲ್ಲ ತೊಗೊಂಡಿದ್ದೀವಿ, ಯಾಕೆಂದರೆ ಮಳೆ ಬಂದರೆ ಇನ್ ಕೇಸ್ ಬೇಕಾಗತ್ತಂತ. ಚಡ, ಹೌಸ್ ಎ ಟ್ರೆಕ್? ಸೂಪರ್. ಇವನು ಸುಬ್ಬು. ಸೂಪರ್ ಬ್ರೋ. ಒಂಥರ ಸ್ವರ್ಗಕ್ಕೆ ಬಾಗಿಲು ಥರ ಇದೆ ಇದು. ಹೋಗ್ತಾ 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 ಒಂಥರ ಹೆವನ್ ಥರ ಫೀಲ್ ಆಗ್ತಾ ಇದೆ. ಮುಂದೆ ಏನೂ ಕಾಣಿಸ್ತಾ ಇಲ್ಲ. ಇದು ಬೆಸ್ಟ್ ಸೀಸನ್ ಅಂದರೆ ಮಾನ್ಸೂನ್ ಸೀಸನ್ನು. ಬೇರೆ ಸೀಸನಲ್ಲಿ ಬಂದರೆ ನಿಮಗೆ ಮೋಸ್ಟ್ಲಿ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗಲ್ಲ. ಮಳೆಗಾಲ ಸ್ಟಾರ್ಟ್ ಆದಾಗಲೇ ಬಂದರೆ ನಿಮಗೆ ಈ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಈ ವೆದರ್ ಈ ಥರ ಇರುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪಾರ್ಟ್ನರ್ ಜೊತೆ ಬಂದರೆ ಸ್ವಲ್ಪ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ನಾವು ವಿಡಿಯೋದು ಹಾಕೋದಿಲ್ಲ, ಬಟ್ ಮನೆ ಪಾರ್ಟ್ನರ್ ಸ್ವಲ್ಪ ನಮ್ಮದು ಫ್ಯಾಮಿಲಿ ಶೋ. ಬಟ್ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಪಾರ್ಟ್ನರ್ಗೆ ಸುಸ್ತಾದರೆ ಆಮೇಲೆ ನಾವೇ ಹೊತ್ಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಪಾರ್ಟ್ನರ್ನ ಸ್ವಲ್ಪ ದೂರ ಇಟ್ಟಿದ್ದೀವಿ. ಮತ್ತೇನು ಅಂದರೆ ಜೀಪಲ್ಲಿ ಬರೋದೊಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಓಕೆ, ತುಂಬ ಟೈಮಿಂದ ನಾವು ಇಲ್ಲಿ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಬರೋಕ್ಕಾಗಿರಲಿಲ್ಲ. ಸೊ ನಾನು ಸ್ಕೂಲ್ ಫ್ರೆಂಡ್ ಜೊತೆ ಬಂದಿದ್ದೀನಿ. ಹೆಂಗಿದೆ ಕೊಡ್ತಿದ್ದೆ ಟ್ರಿಪ್? ಸೂಪರ್ ಬ್ರೋ. ಜೀಪ್ ರೈಡ್ ಹೆಂಗಿತ್ತು? ಜೀಪ್ ರೈಡ್ ಅಂತೂ ಕ್ರೇಜಿ ಅಲ್ಲ? ಆಗಿತ್ತು. ಟ್ರೆಕ್ಕಿಂಗ್ಗಿಂತ ಜೀಪ್ ರೈಡ್ ಬೆಸ್ಟ್ ಇದೆ. ನೀವು ಟ್ರೆಕ್ಕಿಂಗ್ ಬರೋದಿದ್ರೆ ಸಮ್ಮರ್ ಸೀಸನಲ್ಲಿ ಬನ್ನಿ, ಇಲ್ಲ ವಿಂಟರಲ್ಲಿ. ಬಟ್ ಮಾನ್ಸೂನಲ್ಲಿ ಬರ್ತೀರಾ ಅಂದರೆ ಜೀಪ್ ರೈಡ್. ನೋಡಿ ನಮ್ಮ ಶಿಶಿರವರಿಗೆ ಏನಾಗಿದೆ ಅಂತ ನೋಡಿ. ಅವನಿಗೆ ಗೊತ್ತಿಲ್ಲದೇ ಲೀಚ್ ಕಚ್ಚಿಬಿಟ್ಟಿದೆ ನೋಡಿ. ಸುಮಾರು ಕೊಡ್ಬೇಕು. ಸ್ವಲ್ಪ ಇದಕ್ಕೂ ಕೂಡ ಪ್ರಿಕಾಷನ್ ತಗೊಂಡು ಬರ್ಬೇಕು. ಓಕೆ, ನಮ್ಮ ಹುಡುಗ ವಿಡಿಯೋ ಮಾಡ್ತಾ ಬ್ಲಡ್ ಬಂದಿದ್ದು ಗೊತ್ತಾಗಿಲ್ಲ ಅವನಿಗೆ. ನೋಡಿ, ರಕ್ತ ಸುರಿಸಿ ವಿಡಿಯೋ ಮಾಡ್ತಾ ಇದ್ದಾನೆ. ಹಾ, ಗ್ರೇಟ್ ಶಿಶಿರ್, ಗ್ರೇಟ್. ಏನ್ ವೆದರ್ ಅಲ್ಲ ಗುರು, ಕ್ರೇಜಿ ಆಗಿದೆ ವೆದರ್ ಮಾತ್ರ. ನೋಡಿ, ನೀವು ನಂದಿ ಹಿಲ್ಸ್, ಮುಳ್ಳಯ್ಯನಗಿರಿ ಆದಮೇಲೆ ಈ ಎತ್ತಿನ ಭುಜ ಎಲ್ಲ ಹೋಗಿದ್ರಲ್ಲ, ಇದೇ ಆಲ್ಮೋಸ್ಟ್ ಸೇಮ್ ಟೈಮೇ ಹೋಗಿದ್ದು. ಬಟ್ ಈ ವೆದರ್ ಮಾತ್ರ, ಈ ಲೊಕೇಶನ್ ಮಾತ್ರ ಅಲ್ಟಿಮೇಟ್ ಉಂಟು. ಒಂಥರ ಡ್ರೀಮ್ ಲ್ಯಾಂಡ್ ಥರ ಇದೆ ಈ ಲೊಕೇಶನ್ ಮಾತ್ರ. ಅದೇ ಈ ಲೊಕೇಶನ್ ಮಾತ್ರ ನೋಡು, ಮೂವಿ ಆ ಥರ ಇಲ್ವಾ? ಯಾವುದೊಂದು ಒಳ್ಳೆ ರೊಮ್ಯಾಂಟಿಕ್ ಮೂವಿ ಶೂಟ್ ಮಾಡ್ಬೋದು ಇಲ್ಲಿ. ಮೂಕಾಂಬಿಕಾ ವನ್ಯಜೀವಿಧಾಮ. ಪ್ಲೀಸ್ ನನ್ನನ್ನು ಕಾಪಾಡಿ, ನಾನು ನಿನ್ನ ನಿಸರ್ಗ, ನಾನು ನಿಮಗೆಲ್ಲವನ್ನು ಕೊಟ್ಟಿರುವೆ, ಆದರೆ ನನಗೆ ನೀವೇನು ಕೊಟ್ಟಿಲ್ಲ. ಕಸ ಎಸೆದು ನನ್ನನ್ನು ಮೈಲಿಗೆ ಮಾಡಬೇಡಿ. ಸೊ ಯಾವುದೇ ಟೂರಿಸ್ಟ್ ಪ್ಲೇಸಿಗೆ ಹೋದರೂ, ಎಸ್ಪೆಷಲಿ ಈ ಥರ ಸಿನಿಕ್ ನೇಚರ್ ಇರೋ ಪ್ಲೇಸಿಗೆ ಬಂದರೆ ಪ್ಲಾಸ್ಟಿಕ್ ಬಿಸಾಕೋದು, ಬಾಟಲ್ ಬಿಸಾಕೋದೆಲ್ಲ ಮಾಡಬೇಡಿ. ಕೀಪ್ ದ ಪ್ಲೇಸ್ ಕ್ಲೀನ್.
ಬಿಕಾಸ್ ತುಂಬ ಪ್ಲೇಸಸ್ ಇಲ್ಲಿ ದೇ ಹ್ಯಾವ್ ದ ಬೆಸ್ಟ್ ರೂಲ್ ಹಿಯರ್. ಚೆಕ್ ಪೋಸ್ಟಲ್ಲಿ ಅವರೆಲ್ಲ ಚೆಕ್ ಮಾಡಿ ಏನೇನು ಪ್ಲಾಸ್ಟಿಕ್ ತಂದಿದ್ರೆ ಎಲ್ಲ ನೋಟ್ ಮಾಡ್ಕೊತಾರೆ ಮತ್ತು ಹೋಗಬೇಕಾದ್ರೆ ಎಲ್ಲ ಚೆಕ್ ಮಾಡ್ತಾರೆ. ಬಟ್ ಬೇರೆ ಪ್ಲೇಸಲ್ಲಿ ಈ ಥರ ಮೆಕ್ಯಾನಿಸಮ್ ಇಲ್ಲ. ಎಲ್ಲ ಕಡೆ ಇದೇ ಥರ ಮಾಡಿದ್ರೆ ಅಟ್ಲೀಸ್ಟು ಈ ಥರ ಇನಿಷಿಯೇಟಿವ್ ತೊಗೊಂಡ್ರೆ ಅಟ್ಲೀಸ್ಟ್ ಈ ಥರ ವೇಸ್ಟ್ನ ಡಂಪ್ ಮಾಡೋದೆಲ್ಲ ಸ್ಟಾಪ್ ಮಾಡ್ಬೋದು, ಅಟ್ಲೀಸ್ಟ್ ಕಡಿಮೆ ಮಾಡ್ಬೋದು. ಸೊ ಇಲ್ಲಿ ನಾವು ಏನೇ ಪ್ಲಾಸ್ಟಿಕ್ ತೊಗೊಂಡು ಬಂದರೂ ವಾಪಸ್ ಹಾಗೆ ತೊಗೊಂಡು ಹೋಗಬೇಕು, ಬಿಸಾಕಂಗಿಲ್ಲ. ಸೊ ನೀವು ಯಾವುದೇ ಟೂರಿಸ್ಟ್ ಪ್ಲೇಸಿಗೆ ಹೋದರೂ ಅದನ್ನು ಮಾಡಿ. ಪ್ಲಾಸ್ಟಿಕ್ ಬಾಟಲ್ಸ್ನ, ಪ್ಲಾಸ್ಟಿಕ್ನ ಪೇಪರ್ಸ್ನೆಲ್ಲ ಅಲ್ಲೆಲ್ಲೇ ಬಿಸಾಕಿ ಹೋಗಬೇಡಿ. ಏನು ತೊಗೊಂಡು ಬಂದಿದ್ರು ಅದನ್ನು ವಾಪಸ್ ತೊಗೊಂಡೋಗಿ. ಬಿ ಅ ರೆಸ್ಪಾನ್ಸಿಬಲ್ ಟೂರಿಸ್ಟ್, ಓಕೆನಾ? ಓಹ್, ದಿಸ್ ಪ್ಲೇಸ್ ಇಸ್ ಸೋ ನೈಸ್. ಅಲ್ಟಿಮೇಟ್ ಉಂಟು ಮಾರದು. ನಮಗೆ ಜೀಪ್ನವರು 10:30 ಒಳಗಡೆ ಬರಬೇಕು ಅಂತ ಹೇಳಿದ್ದಾರೆ. ನಮಗೆ ಫುಲ್ ಟಾಪಿಗೆ ಹೋಗೋಕ್ಕಾಗಿಲ್ಲ, ಸ್ವಲ್ಪ ಲೇಟ್ ಆಯಿತು. ನಾವು ಇಲ್ಲಿ ಸ್ಟಾಪ್ ಮಾಡಿದ್ವಿ, ನಿಲ್ಲಿಸಿ ಸ್ವಲ್ಪ ಫೋಟೋಸ್ಲು ತೊಗೊಂಡ್ವಿ, ಹಾಗಾಗಿ ಸ್ವಲ್ಪ ಟೈಮ್ ವೇಸ್ಟ್ ಆಗಿಬಿಡ್ತು. ಸೊ ಈಗ ಆಲ್ರೆಡಿ 10 o'clock ಆಗಿದೆ, ಇನ್ನು ಹಾಫ್ ಆನ್ ಅವರ್ ಅಷ್ಟೇ ಇರೋದು ನಮಗೆ. ಸೊ ಕೆಳಗಡೆ ಹೋಗೋಕ್ಕೆ ಅಷ್ಟು ಟೈಮ್ ಬೇಕು ನಮಗೀಗ. ಸೊ ನಾವೀಗ ಕೆಳಗಡೆ ಹೋಗ್ತಾ ಇದ್ದೀವಿ. ಹತ್ತೋದು ಕಷ್ಟ, ಇಳಿಯೋದು ತುಂಬ ಈಸಿ. ಬಟ್ ಈ ಪ್ಲೇಸ್ ಮಾತ್ರ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನಾನು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಮಗೆ ಫೋಟೋಸಲ್ಲಿ ಏನೋ ಗೊತ್ತಾಗಲ್ಲ ಬ್ಯಾಕ್ಗ್ರೌಂಡು, ಬಿಕಾಸ್ ಫುಲ್ ಫಾಗು ತುಂಬಿಕೊಂಡಿದೆ. ನೀವು ಫೋಟೋಸ್ ಎಲ್ಲ ಚೆನ್ನಾಗಿ ತೊಗೋಬೇಕು ಅಂದರೆ ನೀವು ಬೇಸಿಗೆ ಕಾಲದಲ್ಲಿ ಬರಬೇಕು, ಆವಾಗ ಇಷ್ಟು ಫಾಗ್ ಇರೋಲ್ಲ. ಇರುತ್ತೆ ಯಾವಾಗಲೂ ಫಾಗು, ಬಟ್ ಇಷ್ಟಿರಲ್ಲ, ಕಡಿಮೆ ಇರುತ್ತೆ. ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೀವು ಆವಾಗ ಚೆನ್ನಾಗಿ ಫೋಟೋಸ್ ತೊಗೋಬೋದು. ಬಟ್ ಈಗ ಈ ಥರ ಫುಲ್ ಫಾಗ್ ತುಂಬಿಕೊಂಡಿರುತ್ತೆ, ಸೊ ಬ್ಯಾಕ್ಗ್ರೌಂಡ್ ಏನೂ ಕಾಣಲ್ಲ. ಸೊ ನೀವು ಇಲ್ಲಿ ಬಂದು ಲೈವಾಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಆವಾಗಲೇ ಇದು ತುಂಬ ಚೆನ್ನಾಗಿರುತ್ತೆ. ನನಗಂತೂ ಫುಲ್ ಖುಷಿ ಆಯಿತು ಇಲ್ಲಿ ಬಂದು. ವೀಕ್ ಫುಲ್ ಕೆಲಸ ಮಾಡಿ ಒಂದು ಬ್ರೇಕ್ ಬೇಕಿತ್ತು. ಇದು ಈ ಪ್ಲೇಸ್ ಚೂಸ್ ಮಾಡಿದ್ದು ತುಂಬ ಒಳ್ಳೆಯದಾಯಿತು ಅನಿಸ್ತಾ ಇದೆ. ದಿಸ್ ಈಸ್ ಅ ನೈಸ್ ಬ್ರೇಕ್. ನಾವೀಗ ಇಲ್ಲಿಂದ ಜೀಪಲ್ಲಿ ಹತ್ಕೊಂಡು ಕೆಳಗಡೆ ಹೋಗಿ ರೀಚ್ ಆಗೋಕ್ಕೆ, ನಾವು ಕಾರ್ ಪಾರ್ಕ್ ಮಾಡಿರೋ ಜಾಗಕ್ಕೆ ರೀಚ್ ಆಗೋಕ್ಕೆ ಅರೌಂಡ್ 12:30 ಆಗುತ್ತೆ. ಅಲ್ಲಿಂದ ನಾನು ತ್ರಾಸಿ ಹೋಗ್ತಾಯಿದ್ದೀವಿ. ತ್ರಾಸಿಲಿ ಒಂದು ಊಟ ಮಾಡೋಕ್ಕೆ ಒಂದು ಪ್ಲೇಸ್ ಇದೆ ಚೆನ್ನಾಗಿ, ಮಹಾಲಕ್ಷ್ಮಿ ಹೋಟೆಲ್ ಅಂತ. ತುಂಬ ಚೆನ್ನಾಗಿ ಮೀನು ಊಟ ಸಿಗುತ್ತೆ ಅಲ್ಲಿ. ಅಲ್ಲಿಗೆ ಊಟಕ್ಕೆ ಹೋಗೋಣ ಅಂತ ಥಿಂಕ್ ಮಾಡ್ತಾಯಿದ್ದೀವಿ. ರೂಮ್ನ ಆಲ್ರೆಡಿ ಚೆಕ್ಔಟ್ ಮಾಡಿದ್ದೀವಿ, ಬ್ಯಾಗೆಲ್ಲ ಕಾರಲ್ಲೇ ಇದೆ, ಹಾಗಾಗಿ ಮತ್ತೆ ರೂಮ್ಗೂ ಅವಶ್ಯಕತೆ ಇಲ್ಲ. ಸೀದಾ ಇಲ್ಲಿಂದ ಹೊರಡದೆ. ಇಳಿಯೋದು ಸ್ವಲ್ಪ ಕಷ್ಟ, ಮಳೆ ಬಂದಿರೋದ್ರಿಂದ ಸ್ವಲ್ಪ ಜಾರುತ್ತೆ. ಸೊ ನೀವು ಇಲ್ಲೆಲ್ಲ ಬರೋದಿದ್ರೆ ಸ್ಲಿಪ್ಪರ್ಸಲ್ಲಿ ಹಾಕ್ಕೊಂಡು ಬರಬೇಡಿ, ಶೂ ಅಥವಾ ಕ್ರಾಕ್ಸ್ ಹಾಕ್ಕೊಂಡೇ ಬನ್ನಿ. ಅವಾಗ ನಿಮ್ಗೆ ಒಳ್ಳೆ ಗ್ರಿಪ್ ಸಿಗುತ್ತೆ ಹತ್ತಕ್ಕೆ ಇಳಿಯೋಕ್ಕೆ. ಇಲ್ಲಾಂದರೆ ಜಾರೋದು ತುಂಬ ಆಗುತ್ತೆ. ಇಲ್ಲಿ ನಿಮಗೀಗ ಸ್ವರ್ಗದ ಎಂಟ್ರೆನ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಫ್ರೇಮ್ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಇದು ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆಲ್ಲ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ. ಬ್ಯೂಟಿಫುಲ್ ಫ್ರೇಮ್. ಆಲ್ಮೋಸ್ಟ್ ಕೆಳಗಡೆ ಬಂದ್ವಿ ನಾವೀಗ. ನಾವು ಇಲ್ಲಿ ಮೇಲ್ ತನಕ ಶ್ರೀಧರ್ ಅವ್ರ ಜೀಪಲ್ಲಿ ಬಂದಿದ್ವಿ. ತುಂಬ ಚೆನ್ನಾಗಿ ನಮ್ಮನ್ನ ಮೇಲ್ಗಡೆ ತನಕ ಕರ್ಕೊಂಡು ಬಂದರು. ಇವರೇ ಶ್ರೀಧರ್ ಅಂತ, ತುಂಬ ಚೆನ್ನಾಗಿ ಡ್ರೈವ್ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ನೀವು ಕೊಲ್ಲೂರು ತನಕ ಬಂದರೆ ಕೊಲ್ಲೂರಿಂದ ಇವರು ಪಿಕಪ್ ಮಾಡ್ತಾರೆ. ಟೈಮಿಂಗ್ಸ್ ಎಷ್ಟು ಗಂಟೆ ತನಕ ಇರುತ್ತೆ ಜೀಪು? 2:30 ಲಾಸ್ಟ್. ಓಕೆ. ಬೆಳಿಗ್ಗೆ ಎಷ್ಟು ಗಂಟೆ ಸ್ಟಾರ್ಟು? 6 ಗಂಟೆಗೆ. ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಆಗುತ್ತೆ, ಮಧ್ಯಾಹ್ನ 2:30-3 ಗಂಟೆಗೆ ಕ್ಲೋಸ್ ಆಗುತ್ತೆ. ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಕರ್ಕೊಂಡು ಬರ್ತಾರೆ. ಇವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ.
ನೆಕ್ಸ್ಟ್ ಟೈಮ್ ಬರೋದಕ್ಕಿಂತ ಮುಂಚೆ ಇವ್ರಿಗೆ ಕಾಲ್ ಮಾಡ್ಕೊಂಡು ಬನ್ನಿ, ಇವ್ರು ನಿಮ್ಮನ್ನ ಸೇಫಾಗಿ ಮೇಲ್ಗಡೆ ಕರ್ಕೊಂಡು ಬರ್ತಾರೆ. ಥ್ಯಾಂಕ್ ಯು ಅಣ್ಣ. ಹೆಂಗಾಗ್ತಾ ಉಂಟಾ ಫೀಲ್ ಸುಬ್ಬು? ಫೀಲ್ ಬ್ರೋ, ಒಂದರಲ್ಲ ಏನಕ್ಕೂ ಬೇಡ, ಇಲ್ಲಿ ಬರಬೇಕು. ಒಂದು ಚೀಪ್ ರೈಡ್ ಮಾಡಬೇಕು ಅಲ್ಲ, 2 ಸಲ ಒಂದು ಲವ್ ಬಂದ ಥರ ಫೀಲ್ ಆಗುತ್ತೆ. ಹೌದು. ಪಾಸ್ ಬನ್ನಿ, ಪಾಸ್. ಸ್ವಲ್ಪ ನಾವೀಗ ಶೇರ್ ಜೀಪಲ್ಲಿ ಹೋಗಿದ್ವಿ ಕೊಲ್ಲೂರಿಂದ. ನಮ್ಮ ಜೊತೆ ಇನ್ನೂ ಇಬ್ಬರು ನಿಟ್ಟೂರ್ ಹತ್ರ ಚೆಕ್ ಪಾಯಿಂಟ್ ಹತ್ರ ಹತ್ಕೊಂಡ್ರು. ನಮ್ಮ ಜೊತೆ ಇವರಿಬ್ರು ಕೂಡ ಬಂದಿದ್ರು. ಸರ್, ಎಲ್ಲಿಂದ ಬಂದಿದ್ದು ನೀವು? ಗುಲ್ಬರ್ಗದಿಂದ. ಹೇಗೆ ಅನ್ಸ್ತು ನಮಗೆ ಕೊಚ್ಚದಿ ಟ್ರಿಪ್? ಸೂಪರ್, ಚೆನ್ನಾಗಿದೆ. ಮುನ್ನಾರು, ಕೊಡೈಕೆನಾಲ್, ಊಟಿ ಎಲ್ಲ ಬಹಳ ದೂರ ಆಗ್ತದೆ. ಕರ್ನಾಟಕದಲ್ಲಿ ನಿಯರೆಸ್ಟ್ ಶಿವಮೊಗ್ಗದ ಒಂದು 70 ರಿಂದ 80 ಕಿಲೋಮೀಟರ್ ಆಗ್ಬೋದು. ಹೌದು, ತುಂಬಾ ಚೆನ್ನಾಗಿದೆ. ಒನ್ ಡೇ ಟ್ರಿಪ್ ಬನ್ನಿ, ಚೆನ್ನಾಗಿದೆ. ಜೀಪ್ ರೈಡ್ ಆಗಿತ್ತು. ವೆರಿ ಒಂದು ಅಡ್ವೆಂಚರಸ್, ಡೇಂಜರಸ್ ಡ್ರೈವ್. ನಮ್ಮ ಹತ್ರ ಮಹೇಂದ್ರ ಥಾರ್ ಇದೆ, ಸ್ಕಾರ್ಪಿಯೋ ಇದೆ, ಫಾರ್ಚುನರ್ ಇದೆ ಅಂತ ಯಾರು ಬರಕ್ ಹೋಗ್ಬೇಡ್ರಿ. ಇಲ್ಲಿ ಯಾವ ನಡೆಯಂಗಿಲ್ಲ. ಬಂದ್ರು ಇಂಥ ಡ್ರೈವರೇ ಬೇಕಾಗುತ್ತೆ. ಯಾರು ತಗೊಂಡು ಹೋಗಕ್ ಹೋಗ್ಬೇಡಿ. ಹೋದ್ರೆ ಅಲ್ಲಿ ಸಿಕ್ಕಾಕೊಂಡು ಮತ್ತೆ ಬರಕ್ಕೆ 2 ದಿನ ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅಲ್ಲ ಸರ್. ಬಾಯ್. ಸೊ ಈಗ ಟೈಮ್ 12:10. ನಾವು ಕೊಲ್ಲೂರು ರೀಚ್ ಆಗಿದ್ದೀವಿ ಕೊಡ್ಚಾದ್ರಿ ಇಂದ. ಈಗ ಇಲ್ಲಿಂದ ನಾವು ತ್ರಾಸಿಗೆ ಹೋಗ್ತಾ ಇದ್ದೀವಿ ಊಟ ಮಾಡೋಕ್ಕೆ. ಹೊಟ್ಟೆ ತುಂಬ ಹಸಿವಾಗ್ತಾ ಇದೆ. ನಡೆದು ಫುಲ್ ಎನರ್ಜಿ ಎಲ್ಲ ಡೌನ್ ಆಗಿದೆ. ಸ್ವಲ್ಪ ಎನರ್ಜಿನ ರೀಗೇನ್ ಮಾಡೋಕ್ಕೆ ಒಂದು ಒಳ್ಳೆ ಮೀನೂಟ ಮಾಡೋಣ ಅಂತ ತ್ರಾಸಿಗೆ ಹೋಗ್ತಾ ಇದ್ದೀವಿ. ತ್ರಾಸಿಗೆ ಹೋಗಿ ಊಟ ಮಾಡಿಕೊಂಡು ಅಲ್ಲಿಂದ ನಾವು ರಿಟರ್ನ್ ಮನೆ ಹೋಗ್ತೀವಿ. ಸೊ ಈಗ ತ್ರಾಸಿಗೆ ಹೋಗೋಣ ಬನ್ನಿ. ಅದಕ್ಕೆ ಇದು ಬರ್ತಲ್ಲ, ಇದಾಕ್ರೆ ಅಂತ ಹೇಳು, ಇದು ಪ್ಲಾಸ್ಟಿಕ್. ಸೊ ನಾವು ತ್ರಾಸಿಗೆ ಊಟಕ್ಕೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ನಾವು ಅಲ್ಲಿ ಬೈಂದೂರಿಗೆ ರೈಟ್ ತೊಗೊಬಿಟ್ವಿ. ಕೊಡ್ಚಾದಿಂದ ಬರಬೇಕಾದ್ರೆ ಹೆಮ್ಮಾಡಿ ಥ್ರೂ ಬರಲಿಲ್ಲ. ಸೊ ಈಗ ನಮ್ಮ ಫ್ರೆಂಡ್ ಹೇಳ್ದ ಅಂತ ಇಲ್ಲಿ ಮುರುಡೇಶ್ವರ ಹತ್ರ ಇದು ಹೋಟೆಲ್ ಸಿತಾರ ಚೆನ್ನಾಗಿದೆ ಅಂತೆ. ಸೊ ಹಾಗಾಗಿ ಇಲ್ಲಿ ಊಟ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಊಟ ಮಾಡಾದ್ಮೇಲೆ ನಮ್ಮ ಫ್ರೆಂಡ್ ಹೇಳಿದ್ದಾರೆ ಇನ್ನೊಂದು ಪ್ಲೇಸ್ ಇದೆ ಹೋಗಬೇಕು ಅಂತ. ಅಲ್ಲಿ ಹೋಗಬೇಕು. ಅಲ್ಲಿ ಹೋಗಿ ಅದಾದ್ಮೇಲೆ ನಾವು ಮನೆಗೆ ಹೋಗ್ತೀವಿ. ಸೊ ಈಗ ಊಟ ಮಾಡಿಕೊಂಡು ಹೇಗಾಗಿತ್ತು ಅಂತ ನಾನು ನಿಮಗೆ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಹೇಳ್ತೀನಿ. ಊಟ ಮುಗಿಸಿ ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಊಟ ತುಂಬ ಚೆನ್ನಾಗಿತ್ತು ಹೋಟೆಲ್ ಸಿತಾರದಲ್ಲಿ. 3 ಜನ ಊಟ ಮಾಡಿದ್ವಿ. ಕೊಡವೆ ಫಿಶ್ ಊಟ ಮಾಡಿದ್ವಿ. 320 ರುಪೀಸ್ ಅಷ್ಟೇ. ತುಂಬ ವರ್ತ್ ಅನಿಸ್ತು. ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಹೊಟ್ಟೆ ತುಂಬ ಊಟ ಕೊಟ್ಟಿದ್ರು. ರೈಸ್ ಅನ್ಲಿಮಿಟೆಡ್. ಈಗ ಊಟ ಮಾಡಿ ಆ್ಯಕ್ಚುಲಿ ಮುರುಡೇಶ್ವರ ಹೋಗ್ಬೇಕಿತ್ತಲ್ಲ ಒಂದು ಲೇಕಿಗೆ ಸ್ವಿಮ್ಮಿಂಗ್ ಮಾಡೋಣ ಅಂತ. ಬಟ್ ತುಂಬ ನಿದ್ದೆ ಬರ್ತಾ ಇದೆ. ನಿನ್ನೇನು ಸ್ವಲ್ಪ ನಿದ್ದೆ ಕಡಿಮೆನೇ ಆಯಿತು. ಆ್ಯಂಡ್ ಇವತ್ತು ಸ್ವಲ್ಪ ಟ್ರೆಕ್ಕಿಂಗ್ ಎಲ್ಲ ಮಾಡಿ ಸ್ವಲ್ಪ ಸುಸ್ತಾಗಿದೆ. ಊಟ ಮಾಡಿದ್ಮೇಲೆ ಫಿಶ್ ಊಟ ಮಾಡಾದ್ಮೇಲೆ ಅಂತೂ ಈಗ ಕಂಪ್ಲೀಟ್ ನಿದ್ದೆ ಬರ್ತಾ ಇದೆ. ಹಾಗಾಗಿ ಎಲ್ಲ ಕ್ಯಾನ್ಸಲ್ ಮಾಡಿ ಸೀದಾ ಮನೆ ಹೋಗೋಣ ಅಂತ ಈಗ ಮನೆ ಹೋಗ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ ನಾನು ನಿಮಗೆ. ಸೊ ಮನೆಗೆ ಬಂದು ರೀಚ್ ಆದ್ವಿ. ನಾನು ಡ್ರಾಪ್ ಆದೆ. ಇವರಿಗೆ ವಾಪಸ್ ಅವ್ರ ಮನೆಗೆ ಹೋಗಬೇಕು. ತುಂಬ ಚೆನ್ನಾಗಿತ್ತು ಟ್ರಿಪ್ಪು. 1-2 ಡೇಸ್ಗೆ ಕೊಡ್ಚಾದ್ರಿ ಹಿಲ್ ಟ್ರೆಕ್ಕಿಂಗ್ ವಾಸ್ ವೆರಿ ನೈಸ್. ಓಕೆ ಗೈಸ್, ಮತ್ತೆ ಸಿಗೋಣ ಮತ್ತೆ ನೆಕ್ಸ್ಟ್ ಸಿಗುವ. ಟ್ರಿಪ್ ಅಲ್ಲಿ. ಓಕೆ, ಬಾಯ್ ಬಾಯ್. ಓಕೆ, ಬಾಯ್. ಹುಷಾರಾಗಿ ಹೋಗಿ. ಸೊ ನಾನು ಮನೆಗೆ ಬಂದು ಫ್ರೆಶ್ ಅಪ್ ಆದೆ. ಈ ಟ್ರಿಪ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಇದು ನಮಗೆ 2 ಡೇಸಲ್ಲಿ. ಹಾಗಾಗಿ ತುಂಬ ಖುಷಿ ಆಯ್ತು ನನಗೆ. ನನಗಂತೂ ವಾಪಸ್ ಬರೋಕ್ಕೆ ಮನಸ್ಸಿರಲಿಲ್ಲ, ಅಷ್ಟು ಚೆನ್ನಾಗಿದೆ ಆ ಪ್ಲೇಸ್. ಬ್ಯೂಟಿಫುಲ್, ಒಂಥರ ಸ್ವರ್ಗ ಅಂತಲೇ ಹೇಳ್ಬೋದು. ನೀವು ಯಾವತ್ತೂ ಹೋಗಿಲ್ಲ ಅಂದರೆ ದಯವಿಟ್ಟು ಒಂದ್ಸಲ ಹೋಗಿ. ನಿಮ್ಮ ಲೈಫಲ್ಲಿ ಒಂದ್ಸಲ ಹೋಗಲೇಬೇಕು ಈ ಪ್ಲೇಸ್ಗೆ, ಅಷ್ಟು ಚೆನ್ನಾಗಿದೆ. ಎಸ್ಪೆಷಲಿ ಡ್ಯೂರಿಂಗ್ ಮಾನ್ಸೂನ್ ಸೀಸನ್. ಮಳೆ ಸ್ಟಾರ್ಟ್ ಆದಮೇಲೆ ಹೋದರೆ ಲಶ್ ಗ್ರೀನ್ ಇರುತ್ತೆ, ಮತ್ತೆ ಫುಲ್ ಫಾಗ್ ಇರುತ್ತೆ. ಒಂಥರ ಸ್ವರ್ಗ ಥರ ಫೀಲ್ ಆಗುತ್ತೆ ನಿಮಗೆ.
ಫುಲ್ ಪ್ಲೇಸಸ್ ಕವರ್ಡ್ ಇರುತ್ತೆ ಫಾಗ್ ಅಲ್ಲಿ. ನೀವು ಹೋಗ್ತಾ 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 ಸ್ವಲ್ಪ ದಾರಿ ಕಾಣಿಸ್ತಾ ಹೋಗುತ್ತೆ. ಆ ಫೀಲ್ ನೀವು ರಿಯಲ್ ಟೈಮ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅದು ಗೊತ್ತಾಗೋದು. ನಾನು ಹೇಳಿದ್ರೆ ಅಷ್ಟು ಗೊತ್ತಾಗಲ್ಲ. ಪ್ಲೇಸಸ್ ನ ಕ್ಯಾಪ್ಚರ್ ಮಾಡಬೇಕು, ಫೋಟೋಸ್ ತಗೋಬೇಕು ಚಂದ ಅಂದ್ರೆ ಆ ಪೀಕ್ ಅಲ್ಲಿ ಇದ್ಕೊಂಡು ಕೆಳಗಡೆ ಎಲ್ಲ ಪ್ಲೇಸಸ್ ನೋಡಿ, ಸೀನರಿ ನೋಡಿ ಎಂಜಾಯ್ ಮಾಡಬೇಕು ಅಂದ್ರೆ ಸಮ್ಮರ್ ಸೀಸನ್ ಅಲ್ಲಿ ಹೋಗಿ, ಅವಾಗ ಅಷ್ಟು ಫಾಗ್ ಇರಲ್ಲ. ಸೊ ಅವಾಗ ನೀವು ತುಂಬಾ ಫೋಟೋಸ್ ನ ಕ್ಯಾಪ್ಚರ್ ಮಾಡಬಹುದು, ತುಂಬಾ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ನೀವು ಟ್ರೆಕ್ಕಿಂಗ್ ಕೂಡ ಮಾಡಬಹುದು, ತುಂಬಾ ಚೆನ್ನಾಗಿರುತ್ತೆ. ಬಟ್ ಈಗ ಸ್ವಲ್ಪ ಸ್ಲಿಪ್ಪರ್ ಇರುತ್ತೆ, ಸ್ವಲ್ಪ ರಿಸ್ಕಿ. ಬಟ್ ಮಳೆಗಾಲದಲ್ಲಿ ನೀವು ಟ್ರೆಕ್ಕಿಂಗ್ ಮಾಡಿದ್ರೆ ಅಲ್ಲಿ ಎಲ್ಲಿ ಮನೆ ಫಾಲ್ಸ್ ಸಿಗುತ್ತೆ, ಅದು ತುಂಬಾ ಚೆನ್ನಾಗಿದೆ ಆ ಸ್ಪಾಟ್ ಕೂಡ. ಸೊ ಎರಡು ಮಾಡ್ಬೋದು. ಜೀಪ್ ರೈಡ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ, ಯಾಕಂದ್ರೆ ಕೆಸರೆಲ್ಲ ಫಾರ್ಮ್ ಆಗಿರುತ್ತೆ. ಆ ಡ್ರೈವ್ ಹೋಗ್ಬೇಕಾದ್ರೆ ಇಟ್ ವಿಲ್ ಬಿ ಬ್ಯೂಟಿಫುಲ್. ಅಂಡ್ ನೀವು ಏನ್ ನೆನ್ಪಿಟ್ಕೋಬೇಕು ಅಂದ್ರೆ, ಕೊಡಚಾದ್ರಿ ಹೋಗಿಂತ ಮುಂಚೆ ಕ್ಯಾಶ್ ನ ಕ್ಯಾರಿ ಮಾಡಿ. ಬಿಕಾಸ್ ಅಲ್ಲಿ ಆನ್ಲೈನ್ ಸ್ವಲ್ಪ ಕಷ್ಟ, ನೆಟ್ವರ್ಕ್ ಎಲ್ಲ ಕಡೆ ಸಿಗಲ್ಲ. ಬಿಕಾಸ್ ಅದು ಅಲ್ಲಿ ನಿಮ್ಗೆ ಜಿಯೋ ಮತ್ತೆ BSNL ಬಿಟ್ರೆ ಬೇರೆ ಯಾವ ನೆಟ್ವರ್ಕ್ ಸಿಗಲ್ಲ. ಸೊ ನಿಮ್ಮ ಹತ್ರ ಸ್ಪೇರ್ ಸಿಮ್ ಇದ್ರೆ ತಗೊಂಡೋಗಿ, ಇಲ್ಲ ಅಂದ್ರೆ ಕ್ಯಾಶ್ ನ ಕ್ಯಾರಿ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲ ಕಡೆ ಪೇ ಮಾಡಕ್ಕೆ. ಕೊಲ್ಲೂರಲ್ಲಿ ಸಿಗುತ್ತೆ, ಕೊಲ್ಲೂರ್ಗಿಂತ ಮುಂಚೆ ಒಂದ್ 2-3 ಪ್ಲೇಸ್ ಅಲ್ಲಿ ನಿಮ್ಗೆ ಸಿಗಲ್ಲ. ನಾವು ಕ್ಯಾಶ್ ನ ಜಾಸ್ತಿ ಕ್ಯಾರಿ ಮಾಡಿರ್ಲಿಲ್ಲ, ಫೋನ್ ಪೇ ನಂಬ್ಕೊಂಡು ಹೋಗಿದ್ವಿ. ಸ್ವಲ್ಪ ಕಷ್ಟ ಆಯ್ತು, ಬಟ್ ಆದ್ಮೇಲೆ ಎಲ್ಲ ಮ್ಯಾನೇಜ್ ಮಾಡಿದ್ವಿ ನಾವು. ಅಂಡ್ ಹೋಮ್ ಸ್ಟೇ ನಾವು ಬುಕ್ ಮಾಡಿ ಹೋಗಿರ್ಲಿಲ್ಲ, ಯಾಕಂದ್ರೆ ಆನ್ಲೈನ್ ಅಲ್ಲಿ ಎಲ್ಲ ಸೋಲ್ಡ್ ಔಟ್ ಆಗಿತ್ತು. ಅಂಡ್ ನಮಗೆ ಕಾಲ್ ಮಾಡಿದ್ರೆ ಅದೆಲ್ಲ ನಾಟ್ ರೀಚಬಲ್ ಬರ್ತಾ ಇತ್ತು. ಸೊ ನಾವಲ್ಲಿ ಹೋಗಿನೇ ಬುಕ್ ಮಾಡೋಣ ಅಂತ ಅನ್ಕೊಂಡು ಹೋದ್ವಿ, ಯಾವ್ದೋ ಲಾಟ್ ಸಿಕ್ಕರೆ ಬುಕ್ ಮಾಡೋಣ ಜಸ್ಟ್ ನೈಟ್ ಸ್ಟೇ ಮಾಡಕ್ಕೆ ಅಂತ. ಬಟ್ ಆನ್ ದ ವೇ ನನಗೆ ನಿನ್ನೆ ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ ಅಭಿಜಿತ್ ಅಂತ ಇದ್ದಾನೆ ಅಲ್ಲಿ, ಹೀಸ್ ಫ್ರಮ್ ವನ್ಸೆ, ಅಲ್ಲಿ ಆ ಏರಿಯಾದಿಂದ ಸ್ವಲ್ಪ ಹತ್ರ ಆ ಏರಿಯಾಗೆ. ಸೊ ಅವನಿಗೆ ಕಾಲ್ ಮಾಡಿ ಕೇಳಿದಾಗ ಅವ್ನು ಹೇಳ್ದ, ಅವ್ರ ಪರಿಚಯದವ್ರದ್ದು ಯಾರ್ದು ಲಾಡ್ಜ್ ಇದೆ, ನಾನು ಅಲ್ಲಿ ಬುಕ್ ಮಾಡಿ ಕೊಡ್ತೇನೆ ಅಂತ. ನನಗೆ ಹಾಲ್ಕಲ್ ಹತ್ರ ಅದ್ವೈತ ಲಾಡ್ಜ್ ಅಲ್ಲಿ ನನಗೆ ರೂಮ್ ಬುಕ್ಸ್ ಮಾಡಿ ಕೊಟ್ಟ 3 ಜನಕ್ಕೆ. ನಮ್ದು 3 ಜನಕ್ಕೆ ಸ್ಟೇ ತುಂಬಾ ಅಂದ್ರೆ ತುಂಬಾ ಬಜೆಟ್ ಫ್ರೆಂಡ್ಲಿ ಇತ್ತು. ತುಂಬಾ ಡೀಲ್ ಮಾತ್ರ ಸೂಪರ್ ಕ್ರೇಜಿ ಇತ್ತು. ನನಗೆ ಅಷ್ಟು ಕಡಿಮೆಗೆ ನಮ್ 3 ಜನಕ್ಕೆ ಸಿಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಮತ್ತೆ ಇವನ ಹತ್ರ ಹೋಗಿಕ್ಕಿಂತ ಮತ್ತೆ ಸ್ವಲ್ಪ ಕಡಿಮೆನೆ ಅಂತ ನಮ್ಗೆ, ಹಂಗಾಗಿ ತುಂಬಾ ಖುಷಿ ಆಯ್ತು. ಹೋಟೆಲ್ ಕೂಡ ತುಂಬಾ ಚೆನ್ನಾಗಿದೆ ಸ್ಟೇ ಮಾಡಕ್ಕೆ, ಪಾರ್ಕಿಂಗ್ ಸ್ಪೇಸ್ ಚೆನ್ನಾಗಿದೆ, ಮತ್ತೆ ರೂಮ್ ತುಂಬಾ ಚೆನ್ನಾಗಿದೆ. ವಾಶ್ರೂಮ್ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬೆಳಗ್ಗೆ 4 o'clock ಇಂದ ಹಾಟ್ ವಾಟರ್ ಕೂಡ ಬರುತ್ತೆ. ಬಾಲ್ಕನಿ ಇದೆ, ಆ ಬಾಲ್ಕನಿ ವ್ಯೂ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ರಿಸೆಪ್ಷನ್ ಹುಡುಗ ಕೂಡ ತುಂಬಾ ಈಸ್ ಅ ಗುಡ್ ಹೋಸ್ಟ್, ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾನೆ. ಹೋದ್ ಕೂಡ ಎಲ್ಲ ಡೀಟೇಲ್ಸ್ ಎಲ್ಲ ಕೊಡ್ತಾನೆ. ಎಷ್ಟು ಗಂಟೆ ಹೋದ್ರು ಚೆಕ್ ಇನ್ ಮಾಡ್ಬೋದು ಅಲ್ಲಿ ಹೋದ್ರೆ. ಹಾಗಾಗಿ ದಟ್ಸ್ ಅ ನೈಸ್ ಪ್ಲೇಸ್ ಟು ಸ್ಟೇ. ಯಾಕಂದ್ರೆ ಅದು ಕೊಲ್ಲೂರಿಂದ ಒಂದು 3 kilometer ಹಿಂದ್ಗಡೆ ಇರೋದು. ಮತ್ತೆ ಆ ಸ್ಪಾಟ್ ಅಲ್ಲಿ ನಿಮ್ಗೆ ರೆಸ್ಟೋರೆಂಟ್ಸ್, ಊಟ ಮಾಡಕ್ಕೆ, ತಿನ್ನಕ್ಕೆ, ಸ್ನಾಕ್ಸ್ ಎಲ್ಲ ಪ್ಲೇಸಸ್ ಇದೆ. ಹಾಗಾಗಿ ಇಟ್ಸ್ ಅ ನೈಟ್ ಸ್ಪಾಟ್ ಟು ಸ್ಟೇ. ನಿಮ್ಗೆ ಇನ್ ಕೇಸ್ ಕೊಡಚಾದ್ರಿಲಿ ಸಿಕ್ಕಿಲ್ಲ ಆರ್ ಕೊಲ್ಲೂರಲ್ಲಿ ರೂಮ್ ಸಿಕ್ಕಿಲ್ಲ ಅಂದ್ರೆ ಯು ಕ್ಯಾನ್ ಸ್ಟೇ ಇನ್ ಅದ್ವೈತ ಹೋಟೆಲ್ ನಿಯರ್ ಹಾಲ್ಕಲ್. ಬಟ್ ಅದೇ ನೆಟ್ವರ್ಕ್ ಇಲ್ಲ ಅಲ್ಲಿ, ಹಾಗಾಗಿ ಹೋಟೆಲ್ ವೈಫೈ ಯೂಸ್ ಮಾಡ್ಬೋದು. ಮತ್ತೆ ಜಿಯೋ ಮತ್ತೆ BSNL ಯೂಸ್ ಮಾಡ್ಬೋದು ನಮ್ಮ ಹತ್ರ ಇದ್ರೆ. ಅದ್ಬಿಟ್ರೆ ನಮ್ಗೆ ಖರ್ಚಾಗಿದ್ದು ಪೆಟ್ರೋಲ್. ನಮ್ಗೆ ನಮ್ಮನೆಯಿಂದ ಕೊಡಚಾದ್ರಿಗೆ ಇಟ್ಸ್ ಅರೌಂಡ್ 120 kilometers. ಸೊ ನಮ್ಗೆ ಫ್ಯೂಯಲ್ ಕೂಡ ಜಾಸ್ತಿ ಸ್ಪೆಂಡ್ ಮಾಡಿಲ್ಲ ನಾವು, ಜಾಸ್ತಿ ಖರ್ಚಾಗಿಲ್ಲ. ಸ್ಟೇ ನಮ್ಗೆ ತುಂಬಾ ಕಡಿಮೆ ಆಯಿತು, ಅರೌಂಡ್ 1 to 1.5K ಒಳಗೆ ನಂಗೆ ಸ್ಟೇ ಆಯಿತು. ಮತ್ತೆ ಊಟ ತಿಂಡಿ ಖರ್ಚಷ್ಟೇ ಚಿಕ್ಕ ಪುಟ್ಟ. ಜೀಪ್ಗೆ ಶೇರ್ ಜೀಪಲ್ಲಿ ಹೋಗಿದ್ದು, ಶ್ರೀಧರ್ ಅವ್ರ ಜೀಪಲ್ಲಿ. ಸೊ ನಮ್ಗೆ ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ಕರ್ಕೊಂಡು ಹೋಗಿ ಬಂದ್ರು, ತುಂಬಾ ಚೆನ್ನಾಗಿ ಕರ್ಕೊಂಡು ಹೋದ್ರು. ನಾವೆಲ್ಲ ಕ್ವಶನ್ಸ್ ಕೇಳ್ತಾ ಇದ್ವಿ, ಎಲ್ಲ ಆನ್ಸರ್ ಮಾಡ್ತಾ ಇದ್ವಿ ಪಾಪ. ಈಸ್ ನೈಸ್ ಪರ್ಸನ್. ಓಕೆ, ನಿಮ್ಗೆ ಚೆನ್ನಾಗಿ ಗೈಡ್ ಮಾಡ್ತಾರೆ. ಏನಾದ್ರು ಕೇಳಿದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ ಅವರು. ಸೊ ಅವ್ರ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮೆನ್ಷನ್ ಮಾಡ್ತೀನಿ, ಮತ್ತೆ ಆ ಹೋಟೆಲ್ದು ಕೂಡ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೆನ್ಷನ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ ಟ್ರಿಪ್. ಅಂಡ್ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ಸೊ ಅಲ್ಲೆಲ್ಲ ನಾನು ವ್ಲಾಗ್ ಮಾಡ್ಬೇಕಾದ್ರೆ ಎಲ್ಲ ನೋಡೋದು, ಕೇಳೋದು, ಚಾನಲ್ ಏನೇನು ಅಂತೆಲ್ಲ ಕೇಳೋದು, ಆಮೇಲೆ ನನ್ನ ನೋಡ್ತಾ ಅಬ್ಸರ್ವ್ ಮಾಡ್ತಾ ಇರೋದು ಎಲ್ಲ ಮಾಡ್ತಾ ಇದ್ರು. ಒಂಥರ ಫೀಲ್ ಚೆನ್ನಾಗಿತ್ತು. ಕ್ರೌಡ್ ಮಿಡ್ಲ್ ಅಲ್ಲಿ ನೀವು ಕ್ಯಾಮ್ರಾ ಇಟ್ಕೊಂಡು ಮಾತಾಡೋದು, ಇನ್ಫಾರ್ಮೇಶನ್ ಕೊಡೋದೆಲ್ಲ ಮಾಡೋದು ಒಂಥರ ಡಿಫ್ರೆಂಟ್ ಫೀಲ್. ನಾ ಯಾವತ್ತೂ ಮಾಡಿರ್ಲಿಲ್ಲ. ಜಸ್ಟ್ ವಿಡಿಯೋಸ್ ಮಾಡ್ತಾ ಇದ್ದೆ, ಡ್ಯಾನ್ಸ್ ಮಾಡ್ತಾ ಇದ್ದೆ ಮುಂಚೆ ಎಲ್ಲ, ರೀಲ್ಸ್ ಮಾಡ್ತಾ ಇದ್ದೆ. ಬಟ್ ಫಸ್ಟ್ ಟೈಮ್ ನಾನು ಈ ತರ ಲಾಗ್ ಮಾಡಿದ್ದು ಕ್ರೌಡ್ ಮಿಡ್ಲ್ ಅಲ್ಲಿ. ಸೊ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ನನಗೆ ಫಸ್ಟ್ ಟೈಮ್. ಈಗ ಮತ್ತೆ ಮಾಡೋಣ ತುಂಬಾ ಚೆನ್ನಾಗಿ ಅಂತ ಅನಿಸ್ತಾ ಇದೆ. ಬಟ್ ಮತ್ತೆ ಮಾಡಬೇಕು ಅಂದ್ರೆ ನಂಗೆ ಗೊತ್ತು ಈ ವಿಡಿಯೋದಲ್ಲಿ ತುಂಬಾ ಮಿಸ್ಟೇಕ್ಸ್ ಮಾಡಿದೀನಿ ಅಂತ. ಯಾಕಂದ್ರೆ ಫಸ್ಟ್ ಲಾಗ್ ನಾನು ಪ್ಲಾನ್ ಮಾಡಿದ್ದೆ ಒಂದು ಬೇರೆ ತರ ಇತ್ತು, ಬಟ್ ಎಕ್ಸಿಕ್ಯೂಟ್ ಮಾಡಕ್ ಆಗಿಲ್ಲ ಎಲ್ಲ. ಸೊ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ಏನೇನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಹೇಳಿದ್ರೆ ನಾನು ಅವಾಗ ಅದನ್ನ ಇಂಪ್ರೂವ್ ಮಾಡ್ಕೋಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ಇಂಪ್ರೂವ್ ಮಾಡ್ಕೊಂಡು ಇನ್ನ ಚೆನ್ನಾಗಿ ವಿಡಿಯೋಸ್ ಮಾಡ್ಬೋದು. ಸೊ ಈ ವಿಡಿಯೋ ನಮ್ಗೆ ಇಷ್ಟ ಆದ್ರೂ ಕಮೆಂಟ್ ಮಾಡಿ, ಇಷ್ಟ ಆಗದಿದ್ರು ಕಮೆಂಟ್ ಮಾಡಿ. ಎರಡು ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಇಷ್ಟ ಆದ್ರೆ ನಂಗೆ ಖುಷಿ ಆಗುತ್ತೆ, ನಾನು ಮಾಡಿದ್ದೇನೋ ಯಾರಿಗೂ ಇಷ್ಟ ಆಯ್ತು ಅಂತ. ಇಷ್ಟ ಆಗಿಲ್ಲ ಅಂದ್ರೆ ನಮ್ಗೆ ಅದನ್ನ ನೀವು ಏನು ಇಷ್ಟ ಆಗಿಲ್ಲ ಅಂತ ಮೆನ್ಷನ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ವರ್ಕೌಟ್ ಮಾಡಿ ತುಂಬಾ ಅದು ಇಂಪ್ರೂವ್ ಮಾಡ್ಕೋಬಹುದು.
ನನಗೆ ಯಾವಾಗ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ. ನೀವು ಆ ಥರ ಮಾಡಿದ್ರೆ, ನನಗೆ ಟೀಚ್ ಮಾಡಿದ್ರೆ, ನೀವು ಈ ಥರ ಮಾಡು ಅಂತ ಗೈಡ್ ಮಾಡಿದ್ರೆ. ಆ್ಯಂಡ್ ಪ್ರತಿ ವೀಕೆಂಡ್ ಕೂಡ ನಾನು ಐದರ್ ಕುಕಿಂಗ್ ವಿಡಿಯೋ ಟ್ರಾವೆಲ್ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫಾರ್ ರೆಗ್ಯುಲರ್ ಅಪ್ಡೇಟ್ಸ್. ಆ್ಯಂಡ್ ಲೈಕ್ ಮಾಡಿದ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ನನಗೆ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಆದಷ್ಟು ನಿಮ್ಮ ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಫಾರ್ವರ್ಡ್ ಮಾಡಿ. ಸೊ ನನಗೆ ವ್ಯೂಸ್ ಜಾಸ್ತಿ ಬಂದಷ್ಟು ನನಗೆ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ. ಇನ್ನೂ ಚೆನ್ನಾಗಿರೋ ಕಂಟೆಂಟ್ ತೊಗೊಂಡು ಬರ್ಬೋದು, ಥಿಂಕ್ ಮಾಡ್ಬೋದು, ಅದ್ರ ಬಗ್ಗೆ ವರ್ಕ್ ಮಾಡ್ಬೋದು. ಸೊ ನಿಮ್ಮ ಸಪೋರ್ಟ್ ತುಂಬ ಅಗತ್ಯ ನನಗೆ. ಸಪೋರ್ಟ್ ಮಾಡ್ತಾನೆ ಇರಿ. ಆಲ್ರೆಡಿ ಮಾಡ್ತಾ ಇದ್ದೀರಾ, ಇನ್ನೂ ಹೆಚ್ಚು ಮಾಡ್ತಾನೆ ಇರಿ. ಹೀಗೆ ಕಂಟಿನ್ಯೂ ಮಾಡಿ ನನಗೆ ಹೀಗೆ ಸಪೋರ್ಟ್ ಮಾಡೋಕ್ಕೆ. ಇನ್ನೂ ಹೆಚ್ಚು ವೀಡಿಯೋಸ್ ನಿಮಗೆ ಕೊಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.